इधर देखो, इधर नीचे करो, नीचे करो, नीचे कर रहे नीचे। उसका मुंह नहीं दिख रहा, देख उसका मुंह नहीं दिख रहा। ಎಂತ ಸುಂದರವಾದಂತ ವಾತಾವರಣ ನೋಡಿ, ಮನಸ್ಸು ಹಗರಾಗಿದೆ, ಎಲ್ಲರ ಮನಸ್ಸು ಶಾಂತವಾಗಿದೆ, ಯಾವುದನ್ನೂ ಲೆಕ್ಕಿಸದೆ ಏನನ್ನೂ ವಿಚಾರ ಮಾಡದೆ ಎಲ್ಲರೂ ಕೂಡ ಈ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಎಂತ ಅದ್ಭುತವಾದಂತಹ ಕ್ಷಣ ಸರ್ ಇದು. ವಾವ್, ರಿಯಲಿ ಇದು ಬಹಳ ಅದ್ಭುತವಾದಂತಹ ಕ್ಷಣ. ಇಂಥ ವೇದಿಕೆಯನ್ನು ಕೊಟ್ಟಂತಹ ಶ್ರೀ ಶಾಸಕ व्यंजन तसेच थंड थंड आईस्क्रीम, ज्यूस, शुगर केन ज्यूस आणि भरपूर पतंगाचं दुकान आहे आणि गिरणीचे मशीन्सचे दुकान आहेत, हेल्मेटचे दुकान आहेत, TVS गाड्यांचे दुकान आहेत आणि आदित्य मिल्कचा सेंटर मध्ये दुकान आहे. सगळ्यांचा विजिट करून आपण सगळ्यांचा स्वाद घ्यावा. धन्यवाद. ಯಾರು ಎಲ್ಲೂ ಹೋಗ್ಲಿಕ್ಕೆ ಹೋಗ್ಬೇಡಿ. ಇನ್ನು ಕೆಲವು ಕ್ಷಣಗಳಲ್ಲಿ, ಕೆಲವೇ ಸಮಯದಲ್ಲಿ ಇಡೀ ಮೈದಾನ ಎಲ್ಲ ಕಡೆ ಹಲೋ ಹಾಯ್ ನಮಸ್ಕಾರ ರೀ, ಹೆಂಗಿದ್ರಿ? ನಾನು ಆರಾಮದೇನಿ ರೀ. ಇವತ್ತು ನಾವು ಬೆಳಗಾವಿಗೆ ಬಂದೀವಿ ರೀ. ಬೆಳಗಾವಿ ಒಳಗೆ ಇಲ್ಲಿ ಬಳ್ಳಾರಿ ನಾಲಂತಲ್ಲಿ ಪತಂಗ ಫೆಸ್ಟಿವಲ್ ಅಂತ ಐತಿ. ಈ ಪತಂಗ ಫೆಸ್ಟಿವಲ್ ಪ್ರತಿ ಶಂಕರಮನ ಆಳ್ಬೇಕು ಸ್ಟಾರ್ಟ್ ಇರ್ತೈತಿ. ಬರೀ ನೀವು ನೋಡ್ಕೊಂಡು ಪತಂಗ ಫೆಸ್ಟಿವಲ್ ಅಂದ್ರೆ ಇದು ಗಾಳಿಪಟದ ಇರ್ತೈತಿ. ಪ್ರತಿ ವರ್ಷ ಗಾಳಿಪಟ ಹಾರಿಸ್ತಾರಲ್ಲಿ, ತನ್ನ ನಾನಾ ಥರದ ಗಾಳಿಪಟವನ್ನು ಹಾರಿಸ್ತಾರೆ ಇಲ್ಲಿ. ಬರೀ ನೋಡೋಣ ಬರೀ ಒಳಗೆ. शुगर केन जूस पे जाइए. भूख लगी है तो भैया आप यहाँ पे जा सकते हैं, आमंत्रण पे जा सकते हैं, चेतना पे जा सकते हैं, ग्रेस फूड पे जा सकते हैं, पिज्जा और बहुत सारे चीजों का उपलब्ध कर सकते हैं. लेकिन हमारे साउंड वाले इंजीनियर जी ने कहा है कि सर एक तो नए गाने गाइए, तो चलिए उनके लिए एकदम नया गाना गा रहा हूँ फ्रॉम द फिल्म कल लगेंगे जवान. ನೋಡ್ರಿ ಅಂಗಡಿ ಇಲ್ಲಿ ಒಳ್ಳೆ ಒಳ್ಳೆ ಅಂಗಡಿಗಳು ಇರ್ತಾವೆ. अच्छा है ने ನೋಡ್ರಿ ಇದು ಪತಂಗ ಫೆಸ್ಟಿವಲ್ ಐತಿ ಬೆಳಗಾವಿ ಒಳಗ. ಬಳ್ಳಾರಿ ನಾಲ ಇದೆಲ್ಲ ಬೆಳಗಾವಿ ಒಳಗ. ಅಲ್ಲಿ ಬರ್ರಿ, ನೀವು ನೋಡ್ಕೊಂಡು ಹೋಗ್ಬೋರ್ರಿ. ಇಲ್ಲಿ ತಿನ್ಲಾಕ ಒಳ್ಳೆ ಒಳ್ಳೆ ಅಂಗಡಿಗಳನ್ನ ಇಟ್ಟಾರ. ನೀವು ಹುಡುಗರನ್ನ ಕರ್ಕೊಂಡ್ ಬಂದ ನೀವು ಮಜಾ ಮಾಡಿ ಹೋಗ್ಬೋದು. ನೋಡ್ರಿ ಇಲ್ಲಿ ಮೇಲ್ಕನ ಐತಿ. ನೀವು ಈ ಫೆಸ್ಟಿವಲ್ ಒಳಗ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಆದ್ರೆ ಒಳ್ಳೆ ಒಳ್ಳೆ ಗಾಳಿಪಾಠಗಳನ್ನು ನೀವು ಇಲ್ಲಿ ಪ್ರದರ್ಶನ ಮಾಡಬೇಕಾಗ್ತದೆ. ಮುಂಚಿತವಾಗಿ ನೀವು ಈ ಪ್ರದರ್ಶನಕ್ಕೆ ನೀವು ಇಲ್ಲಿ ಬುಕ್ಕಿಂಗ್ ಮಾಡಬೇಕಾಗತೈತೆ. ಹೆಸರನ್ನು ಬರೆಸಿ ತಾವು. ನಮಸ್ಕಾರ ರೀ, ವಿಡಿಯೋ ಮಾಡೋದು ಹುಡುಗರದು ಬಂದಿದ್ದೀರಲ್ಲ. ನೋಡ್ರಿ ಇಲ್ಲಿ ಗಾಡಿ ಪಟಗಳು ಹಿಂಗ ನೋಡ್ರಿ ಇಲ್ಲಿ ಜೋಕರ. इश्क में दिल बना है हो, बना दे यार रुला दे, मैंने तुझको चुना है हो. ನೋಡ್ರಿ ಇದನ್ನ ಯಾವುದೋ ಗಾಳಿ ಇದ್ರೊಳಗೆ ನಾವು ತುಂಬಿಸ್ದಂಗಿಲ್ಲ. ಇದೊಂದು ದೊಡ್ಡ ಗಾಳಿ ಪಾಟ್ ಇದಾವೆ. हमको तो दिल से कबूल है हो. तेरे लब चूम लूं मैं, उर्दू की किताब सा है, इससे ख्वाब ख्वाब सा है, तेरे बेहिसाब सा है. तेरे लब चूम लूं मैं, उर्दू की किताब सा है, तेरी और से जोड़िया अब तेरे दो हुआ दिख रहा है, देख मेरा दिख रहा है. थैंक यू. ये था गाना फ्रॉम द फिल्म जवान, खास हमारे साउंड इंजीनियर के लिए. तो अभी वो फ्रेश हो गए और जवान हो गए हैं. ಪ್ರತಿ ವರ್ಷ ಅಭಯ ಪಾಟೀಲ್ ಅವರು ಫಂಕ್ಷನ್ ಇಟ್ಟಿರ್ತಾರೆ.
आप भी हमारे साथ चाय पीने आइए। ರಾಷ್ಟ್ರೀಯ ಪತಂಗ तो चलिए ಮಹೋತ್ಸವ दोस्तों, ಬೆಳಗಾವಿ दिस ಅಂತ इज अभय पाटिल ತಾವು प्रेजेंट्स ಬರ್ರಿ इंटरनेशनल ಪತಂಗ काइट ಫೆಸ್ಟಿವಲ್ फेस्टिवल बेळगावी ಪಾರ್ಟಿಸಿಪೇಟ್ 2024 ಮಾಡಬಹುದು ಆದ್ರೆ बेळगाव ತಾವು इंटरनेशनल काइट ಮುಂಚಿತವಾಗಿ ಇಲ್ಲಿ फेस्टिवल ಹೆಸರನ್ನು ನೋಂದಾವಣಿ ಮಾಡಬೇಕು महोत्सव अंतर्राष्ट्रीय पतंग महोत्सव ನೋಂದಣಿ ಮಾಡಿ ನಾವು बेळगावी ತಾವು स्पॉन्सर्ड बाय ಮಾಡಬಹುದು आदित्य मिल। चलिए थैंक यू। ಒಳ್ಳೆ ಒಳ್ಳೆ ಪ್ರೈಸ್ಗಳನ್ನು ಇಟ್ಟಿರ್ತಾರೆ ನೋಡ್ರಿ ಎಂತ ದೊಡ್ಡ ದೊಡ್ಡ ಗಾಳಿಪಟ ಬಿಟ್ಟಿದ್ದಾರೆ ನೋಡ್ರಿ ನಾವು ನೋಡ್ರಿ ದಿಕ್ಕಿದ ದಿಕ್ಕರ ನೋಡಿ ಕನ ಐತಿ ಬಾರು ನಿಮ್ಮ ಮಮ್ಮಿ ಎಲ್ಲಿ ಅದಾವಪ್ಪ ಉಡಾತ ಕಾಯ್ ಪತಂಗ ಉಡಾತದಿ अब तो बंद करो तो ಸರ್ 10 ರೂಪಾಯಿ ಚೇಂಜ್ ನೋಡ್ರಿ 10 ರೂಪಾಯಿ ಚೇಂಜ್ ಕೊಡಿ ಸರ್ ತೋ 10 ರೂಪಾಯಿ ಇಲ್ಲ 10 ರೂಪಾಯಿ ಇಲ್ರಿ ₹10 ನಡೆಯತ್ತವ್ರವ ಬ್ರದರ ಬ್ರದರ ₹10 ನಡೀತೈತೆ ಅದ ₹10 ನಡೀತೈತಿ ₹10 ನಡೀತೈತೆ ಅದ ऊपर उड़ा रहे ये चढ़ेगा ऊपर ಬರ್ರಿ ಬೆಳಗಾವಿ ಒಳಗೆ ಪತಂಗ ಫೆಸ್ಟಿವಲ್ ನಡೆದೈತಿ ಬಳ್ಳಾರಿ ಲೈನ್ ಒಳಗೆ ಯಡಿಯೂರಪ್ಪನ ಮಾರ್ಗ ಬರ್ರಿ ಪ್ರತಿಯೊಬ್ಬರು ಇಲ್ಲಿ ಯಡಿಯೂರಪ್ಪನ ಮಾರ್ಗ ಒಳಗೆ ಪತಂಗ ಫೆಸ್ಟಿವಲ್ ನೋಡ್ಕೊಂಡು ನೀವು ಹೋಗ್ಬೋದು ನೋಡ್ರಿ ನಾನಾ ಥರ ಫೆಸ್ಟಿವಲ್ಸ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ ಪತಂಗ ನೋಡ್ರಿ ಒಳ್ಳೆ ಒಳ್ಳೆ ಪತಂಗಗಳನ್ನು ಇಟ್ಟಿದ್ದಾರೆ ನೋಡ್ರಿ ये पैस के कत्ती ऊपर गए हाँ देख बुला ले कहीं का पाप तूस तो आकर बोल तो बस से आकर बोल जान ए उतरी हाँ खेलने कुछ दिया साले ऊपर ऊपर चढ़ा ऊपर चढ़ा ऊपर चढ़ा खींच खींच 12 नहीं लग रहा उसे देखो वो देखो नवा ले कहीं ನೋಡ್ರಿ ಎಲ್ಲ ಗಾಳಪಟ್ ನೋಡ್ರಿ ಇವ ಹಾರತಾವ ಹೆಂಗ ಇಲ್ಲಿ ಬಳ್ಳಾರಿ ಕಡೆ ಬಂದವ ನಾವ ಬೆಳಗಾವಿಗೆ ಹೋಗುವಾಗ ಯಡಿಯೂರಪ್ಪನ ಮಾರ್ಗ ಬರ್ರಿ 3 ದಿವಸ ಇರ್ತೈತ್ರಿ ಇದ ಮಜಾ ಮಾಡಿ ಹೋಗಿ ಬರ್ರಿ फटे से व्यंजन तसेच थंड थंड आईस्क्रीम्स ज्यूस शुगर केन ज्यूस आणि भरपूर पतंगाचं दुकान आहे आणि गिरणीचे मशीन्सचे दुकान आहेत हेल्मेटचे दुकान आहेत टीव्हीएस गाड्यांचे दुकान आहेत आणि
आदित्य मिल्कचा सेंटर मध्ये दुकान आहे. सगळ्यांचा व्हिजिट करून आपण सगळ्यांचा स्वाद घ्यावा. ಧನ್ಯವಾದ. ಯಾರು ಎಲ್ಲೂ ಹೋಗ್ಲಿಕ್ಕೆ ಹೋಗ್ಬೇಡಿ. ಇನ್ನು ಕೆಲವು ಕ್ಷಣಗಳಲ್ಲಿ ಕೆಲವೇ ಸಮಯದಲ್ಲಿ ಇಡೀ ಮೈದಾನ ಎಲ್ಲ ಕಡೆ ಸುತ್ತಮುತ್ತ ಇರುವಂತಹ ದೃಶ್ಯ, ಹಾಗೆ ಇರುವಂತಹ ಚಿಕ್ಕ ಬಣ್ಣದ ಗಾಳಿಪಟಗಳನ್ನ ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಎಂತಹ ಅದ್ಭುತವಾದಂತಹ ವೈಭವ ಇದು. ಬಹಳ ಸೊಗಸಾಗಿದೆ, ತುಂಬಾ ಸೊಗಸಾಗಿದೆ. ನೋಡ್ಲಿಕ್ಕೂ ಕೂಡ ಬಹಳ ಸುಂದರವಾಗಿ ಕಾಣ್ತಾ ಇದೆ. दोस्तों ठीक 5 बज चुके हैं और शाम का समय हो चुका है. आपके लिए चाय कॉफी का समय हो चुका है. तो जाइए. ಎರಡು 2010ರಿಂದ ಅಂತಾರಾಷ್ಟ್ರೀಯ ಪತಂಗ ಮಹೋತ್ಸವವನ್ನ ಪ್ರಾರಂಭಿಸಲಾಗಿದ್ದು ಸುಮಾರು 10 ವರ್ಷಗಳನ್ನ ಮೀರಿ शाम को झटका बोलो इसको पटोड़ ही लगा दो. अरे पूरा मुंह को लगा लिया रे. क्या लेती हो? कैसा भैया का यो खाते हैं क्या यो पानी पूरी किधर पापड़ दिखाते हैं? पापड़ नहीं है क्या? गोबर खाते हैं, नूडल्स खाते हैं. नूडल्स है यो. हाँ यो खाते हैं फिंगर. भाई कहाँ गया? स्टंट पतंग आ चुका है इस आकाश में. दोस्तों बुलेट की गाड़ी का आवाज, केटीएम की गाड़ी की आवाज तो आपने हमेशा सुना है, लेकिन आज आप सुनेंगे स्टंट पतंग का आवाज. बस दिख रहा है मेरा नहीं.
नहीं अब वो पूरा भड़क नहीं, यो भड़क दिख रहा है पूरा। देखो काले काले दिख रहा है आपको। क्या खाई था? अबे पकड़ो जी, यो पकड़ो मैं। और एक जोकर है तो तू नहीं पकड़ा। जोकर ने मैं बुआ। देखिए दोस्तों, अगर आपको आइस गोला खाना है, जो बचपन में हम लोग खाते थे वहीं पे बना के आपको दिया जाएगा आइस गोला। तो वो है बॉम्बे आइस गोला स्टॉल नंबर 18। बॉम्बे आइस गोला स्टॉल नंबर 18। आहा। हेलो, एक विशेष सूचना आहे. पतंग उडवताना आपले लोकल पतंग फ्लायर्स आपले मुलं इथे पतंग उडवत आहेत, त्याच्यामुळे फ्लायर्सला खूप त्रास होतो आहे. तुमचे पतंग खाली उतरून घ्यावे. 5 मिनिटात सगळे पतंग खाली यायला पाहिजे. आणि व्हॉलेंटियर्स प्लीज लक्ष देऊन बघा, ते पोरं पतंग उडवत आहेत त्याची पतंग खाली ठेवा, कारण ते फ्लायर्स आहेत त्यांना खूप डिस्टर्ब होतोय. ರಾಷ್ಟ್ರೀಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಏನು ಪತಂಗ ಗಾಳಿಪಟ ಮಾರಾಟಗಾರರಿದ್ದಾರೆ ಅವರಿಗೆ ತೊಂದರೆ ಆಗುತ್ತೆ. ದಯವಿಟ್ಟು 5 ನಿಮಿಷದಲ್ಲಿ ಆ ಪತಂಗಗಳನ್ನ ನೀವು ಕೆಳಗಡೆ ಇಳಿಸ್ಕೊಳ್ಬೇಕು. ಸೆಕ್ಯೂರಿಟಿ ನಿಮಗೂ ಕೂಡ ವಿನಂತಿ ಮಾಡ್ತಾ ಇದ್ದೇವೆ, ಎಲ್ಲ ಮಕ್ಕಳು ಯಾರು ಪತಂಗ ಹಾರಿಸ್ತಾ ಇದ್ದಾರೆ ಅವ್ರ ಪತಂಗನ ಸ್ವಲ್ಪ ಕೆಳಗಿಳಿಸ್ಕೊಳ್ಳಿ. जय श्री राम, राम जय भगवान. इस प्रकार चिंता भी पीता है, चिंता भी उड़ता है. ये आप देख सकते हैं कितनी खूबसूरती से उसका देखिए कैसे उड़ रहा है. और टेडी बियर और हम जो बचपन में देखते थे ग्रीन गेम करते करते वो वाला एक कैरेक्टर यहाँ पे उड़ रहा है. देश का फ्लैग भी उड़ रहा है और कई अलग अलग किस्म के कार्टून कैरेक्टर्स भी उड़ रहे हैं. साथ ही साथ एक बहुत बड़ा भारत का सबसे बड़ा पतंग यानी वो है पैराशूट पतंग. अब कई कुछ क्षणों में उड़ने की तैयारी है. हवा अच्छी मिले तो उड़ जाएगा. देखिए उड़ रहा है. ಆಕಾಶದಲ್ಲಿ ಹಾರುವ ಗಾಳಿ ನೋಡಿ ಹಾಡಿರಾ ಏನಂತೀರಾ ಮತ್ತೆ ನಂತೀರಾ ಹೇಳಿರಿ ನೀವು ಹೇಳಿರಿ ಮನಸಲ್ಲಿ ನೀವು ಹೇಳಿರಿ ಗಾಳಿ ಪಟ ನೋಡಿ ಏನಂತೀರಾ ये ओपन फेस बड़ा नहीं है 700 कुछ है, इसमें बड़ा है ना सर आरी का. वाह वाह. तो वाह वाह गुरुवत्ता वाव फॅक्टर ಆಗಿರುವಂತೆಲ್ಲ IS है ब्रांडेड है, ಅಯ್ಯೋ ದೇವರೇ ನೋಡಿ सेम वेगा ब्रांडेड है. ನೋಡ್ತಾ ಇದ್ದೀನಲ್ಲ ಸರ್, समजा की बोलते कलर ಅವಶ್ಯಕತೆ ಇಲ್ಲ. कलर गंदा होता है तो ಮಾಡುವಂತ ಸ್ಟಂಟ್ ಕೈನ ನೋಡಿ ಬಹಳ ಮನಸ್ಸು ಮತ್ತೆ ನನ್ನ ಮನಸ್ಸು ಹುಡುಕ್ತಾ ಇದೆ. ಏನಿದ್ರೆ ನೀವು पीछे जरा आवाज ಮಾಡ್ತಾ ಇದ್ದಾರೆ. अंदर ये क्या है स्टंट इसमें पतंग जो आकाश में उड़ रहा है साउंड के साथ टूट रहा है तो अंदर बुलेट गाड़ियों में जो साउंड होता है, केटीएम का जो साउंड होता है, कभी कभी क्या है इसका नाइस. ये 750 का है सर, डिस्काउंट होकर आपको 560 रुपये में आएगा. इसे कहते हैं 560. स्टंट पतंग. ಚಿಕ್ಕ ಮಕ್ಕಳಿಗೆ ಬುಲೆಟ್ ಕೊಡುವಂತ ಅವಶ್ಯಕತೆ ಇಲ್ಲ, ಸ್ಟಂಟ್ ಕೈಯನ್ನ ಕೊಟ್ಬಿಡಿ. अच्छा आता है एक लेने का सेम है ऐसा. ओके साउंड इंजीनियर बॅकग्राउंड मध्ये छान सारखं इन्स्ट्रुमेंटल लावा, एकदम बारीक इन्स्ट्रुमेंटल. 2 डिग्री हाँ. सी हॉर्स नावाचा एक पतंग उडवत आहे. शिवलिंग सी येऊन हॉर्स गेली काय? सी हॉर्स बऱ्यापैकी पाण्याचे असतात. शिवलिंग आहे. आज तुम्हाला अलग 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 यहाँ से लेंगे क्यों है क्यों देखेंगे लेंगे हमको.
कैसा है 30 मुझे कि लेंगे तो खाते हैं पापा ಸಂಗೀತವೆಂಬ ಗಾಳಿಯಲ್ಲಿ ಎಲ್ಲ ಗಾಳಿಪಟಗಳು ಹಾಡುಗಳನ್ನು 20 क्या 20 कर को दे 4 लेते हैं 20 के कर दे लेंगे खाते हैं लेंगे 4 दे बा 4 दे अलग अलग दे कलर वो नको यो दे यो एक दे ये एक टीम वर्क है ज्यादा हवा और इतना बड़ा पतंग एक साथ से उड़ा सकता है 14ನೇ ಅಂತಾರಾಷ್ಟ್ರೀಯ ಪತಂಗ ಮಹೋತ್ಸವದ ಇವತ್ತು ಸಂಜೆ 6:30ಗೆ ಉಮಾಂಗ್ ಯೂತ್ ಫೆಸ್ಟಿವಲ್ ನ ಗ್ರೂಪ್ ಡ್ಯಾನ್ಸ್ ಕಾಂಪಿಟೇಷನ್ ಸ್ಪರ್ಧೆ ನಡೆಯಲಿದೆ. ಬಹಳ ಅದ್ದೂರಿಯಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ಇಲ್ಲಿ ನಡೆಯುವಂತದ್ದು. ಮನೆಯಲ್ಲಿ ಮತ್ತೆ ಯಾರಾದರೂ ಇದ್ರೆ ಅವರನ್ನ ಫೋನ್ ಮಾಡುವುದರ ಮೂಲಕ ಮತ್ತೆ ಮೆಸೇಜ್ಗಳನ್ನ ಮಾಡುವುದರ ಮೂಲಕ ಎಲ್ಲ ಮಕ್ಕಳನ್ನ ಮತ್ತು ಪರಿವಾರದವರನ್ನ ಇಲ್ಲಿಗೆ ಕರೆದುಕೊಂಡು ಬನ್ನಿ. ಮಕ್ಕಳ ಮತ್ತು ಯುವಕರ ಪ್ರತಿಭೆಯನ್ನ ಗುರುತಿಸಲಿಕ್ಕೆ ವೇದಿಕೆಯನ್ನು ಹಾಕಿಕೊಟ್ಟಂತಹ ಶಾಸಕ ಶ್ರೀ ಅಭಯ ಪಾಟೀಲ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. स्टॉल सगळे ओपन आहे, स्टॉल सगळे ऍक्टिव्ह आहे आणि स्टॉल मध्ये भरपूर वेगवेगळ्या प्रकारचे व्यंजन तुझे लोक यावे आणि स्टॉल विजिट करून वो चले ये ले पिंक ले पिता नाही का पिंक ये ले तो चल आई का वो वो निकल तो अभी बाटली क्या करने का सर चला मटर रख ले पानी भरले आता बन स्टॉल मध्ये वेगवेगळ्या प्रकारचे म्हटले हो बैठ के लोकांबरोबर यावं आणि स्टॉल विजिट करून एन्जॉय करावं. ಮಹೋತ್ಸವ ಎಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ರಾಹುಲ್ ಸರ್? ಒಂದು ಕಡೆ ಒಂದು ದಿಕ್ಕಿನಲ್ಲಿ ವೇದಿಕೆ ಆದರೆ ಮತ್ತೊಂದು ದಿಕ್ಕಿನಲ್ಲಿ ಗಾಳಿಪಟಗಳ ಹಾರಾಟ, ಉಳಿದೆರಡು ದಿಕ್ಕಿನಲ್ಲಿ ಜಂಗುಳಿ, ಜೊತೆಗೆ ಎಲ್ಲ ಸ್ಟಾಲ್ಗಳು ತಿಂಡಿ ತಿನಿಸುಗಳನ್ನ ಪಾನೀಯಗಳನ್ನ ತಯಾರಿಸುವುದರಲ್ಲಿ ಆ ಎಲ್ಲ ತಿಂಡಿ ತಿನಿಸುಗಳು ಮತ್ತು ಪಾನೀಯಗಳನ್ನ ಇಲ್ಲಿ ಬಂದಂತ ಎಲ್ಲರೂ ಕೂಡ ಸವಿತಾ ಇದ್ದಾರೆ. ಆಹಾ ಸ್ನೇಹಿತರೆ, ನೀವು ನೋಡಬಹುದು ಎಂತ ದೊಡ್ಡವಾದ ಸ್ಟೇಜ್ ಹಾಕಿದ್ದಾರೆ, ಎಂತ ದೊಡ್ಡವಾದ ಲೈಟಿಂಗ್ಸ್ ಆಗಿದೆ, ಸೌಂಡ್ ಆಗಿದೆ, ಆಮೇಲೆ ಇಲ್ಲಿ ಎಲ್ಲ ಸ್ಟಾಲ್ ಹಾಕಿದ್ದಾರೆ, ಮಂಟಪ ಹಾಕಿದ್ದಾರೆ, ಫ್ಲೋರಿಂಗ್ ಮಾಡಿದ್ದಾರೆ, ಮ್ಯಾಟ್ ಹಾಕಿದ್ದಾರೆ. ಇದು ಎಲ್ಲ ಮಾಡಿರೋದು ಯಾರು ಗೊತ್ತಾ? ಭಾರತಿ ಇವೆಂಟ್ಸ್. ಭಾರತಿ ಇವೆಂಟ್ಸ್, ಪೆಂಡಾಲ್, ಸ್ಟೇಜ್ ಲೈಟಿಂಗ್, ಫ್ಲವರ್ ಡೆಕೋರೇಷನ್, ಸೌಂಡ್ ಸಿಸ್ಟಮ್, ಡಿಜೆ ಅಂಡ್ ಎಕ್ಸೆಟ್ರಾ. ಬೆಳಗಾವಿ ಮಠದಲ್ಲಿ ಇವರು ಒಂದು ಕಾಂಟ್ಯಾಕ್ಟ್ ಇದೆ. ನಿಮ್ಮ ಮನೆಯಲ್ಲಿ ಮದುವೆ ಆಗಿರಲಿ, ಮುಂಜುವೆ ಆಗಿರಲಿ, ಅಥವಾ ನೂತನ ಮನೆ ಕಟ್ಟಡ ಆಗಿರಲಿ, ಆ ಮನೆ ಮುಂದೆ ಮಂಟಪ, ಡಿಜೆ, ಲೈಟ್ಸ್ ಬೇಕಾಗಿದ್ರೆ ಸಂಪರ್ಕಿಸಿ ಭಾರತಿ ಇವೆಂಟ್ಸ್. ಸಂಪರ್ಕ ಸಾಧ ಭಾರತಿ ಇವೆಂಟ್ಸ್. आराम सर इंसान वो नहीं जो हवा के साथ बदले. इधर देखो, इधर नीचे करो, नीचे करो, नीचे कर रहे नीचे. उसका मुंह नहीं दिख रहा, देख उसका मुंह नहीं दिख रहा. ಎಂತ ಸುಂದರವಾದಂತ ವಾತಾವರಣ ನೋಡಿ, ಮನಸ್ಸು ಹಗರಾಗಿದೆ, ಎಲ್ಲರ ಮನಸ್ಸು ಶಾಂತವಾಗಿದೆ. ಯಾವುದನ್ನೂ ಲೆಕ್ಕಿಸದೆ, ಏನನ್ನೂ ವಿಚಾರ ಮಾಡದೆ ಎಲ್ಲರೂ ಕೂಡ ಈ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಎಂತ ಅದ್ಭುತವಾದಂತಹ ಕ್ಷಣ ಸರ್ ಇದು. ವಾವ್, ರಿಯಲಿ ಇದು ಬಹಳ ಅದ್ಭುತವಾದಂತಹ ಕ್ಷಣ. ಇಂಥ ವೇದಿಕೆಯನ್ನು ಕೊಟ್ಟಂತಹ ಶ್ರೀ
ಕರೆಕ್ಟ್ ನಿಮ್ಮ ಬಲಭಾಗದಲ್ಲಿ ರೈಟ್ ಸೈಡ್ ಅಲ್ಲಿ ಅಲ್ಲಿ ಒಂದು ಕಮಿಟಿ ಇದೆ. ಸೊ ನೀವು ಬೇಗನೆ ರಿಪೋರ್ಟ್ ಮಾಡಿ. ಕರೆಕ್ಟ್ ಆಗಿ 6:15 ಈ ಒಂದು ಕಾಂಪಿಟೇಷನ್ ಪ್ರಾರಂಭವಾಗಲಿದೆ. तो चलिए ग्रुप डांस और सोलो डांस के लिए जिन बच्चों ने जिन स्पर्धकों ने नाम रजिस्टर किया है वो कृपया आके रिपोर्ट करें. कुछ ही क्षणों में ये कार्यक्रम यहाँ पे शुरू होने जा रहा है. ये है अभय पाटिल MLA प्रेजेंट इंटरनेशनल काइट फेस्टिवल बेलगावी 2024. ये है 14वां एडिशन ऑफ